ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ನಾನು ನಿಮ್ಮ ಶ್ವೇತಾ. ಹೇಗಿದ್ದೀರಾ ಎಲ್ಲರೂ? ಕಮೆಂಟ್ ಮಾಡಿ ತಿಳಿಸಿ. ಇವತ್ತಂತೂ ತುಂಬಾ ಸುಸ್ತಾಗೋಗಿತ್ತು. ತುಂಬಾ ಕೆಲಸ ಬ್ಯಾಕ್ ಟು ಬ್ಯಾಕ್ ಕೆಲಸ. ಅದು ಮಳೆ ಬೇರೆ ಬಂದ್ಬಿಡ್ತು ಅಂದರೆ ತುಂಬ ತಲೆ ಕೆಟ್ಟೋಗುತ್ತೆ. ಮಳೆನೂ ಜಾಸ್ತಿ, ಬಟ್ಟೆ ಒಣಗಲ್ಲ. ತುಂಬ ಕೆಲಸ ಸುಸ್ತು ಅಂದರೆ ಸುಸ್ತಾಗೋಯ್ತು ಇವತ್ತಂತೂ. ಬೆಳಗ್ಗೆ ಎದ್ದು ಹೊರಗಡೆ ಕ್ಲೀನ್ ಮಾಡಬೇಕು. ಬೆಳಗ್ಗೆ ನಾನೇನೂ ರೆಕಾರ್ಡೇ ಮಾಡೋಕ್ಕಾಗಲಿಲ್ಲ. ಫುಲ್ ಕಂಟಿನ್ಯೂಸ್ ಕೆಲಸ. ಗುರುವಾರ ಬೇರೆ ಅಲ್ವಾ, ಹೊರಗಡೆ ಎಲ್ಲ ಕ್ಲೀನ್ ಮಾಡೋ, ಫುಲ್ಲು ರಂಗೋಲಿ, ಹೊಸ್ಲು ಪೂಜೆ ಎಲ್ಲ ಮಾಡಿ, ದೇವ್ರ ಪೂಜೆ ಮಾಡಿ, ಮತ್ತು ತಿಂಡಿ ಮಾಡಿ. ಸೊ ಇದು ತುಂಬಾ ಬ್ಯುಸಿ ಶೆಡ್ಯೂಲ್ ಆಗೋಯ್ತು ಅಂತಲೇ ಹೇಳ್ಬೋದು. ಸೊ ಆಮೇಲೆ ಅದು ಕ್ಯಾಮ್ರಾ ಸೆಟ್ ಮಾಡಿಕೊಂಡು ಎಲ್ಲ ನಿಂತ್ಕೊಂಡ್ಬಿಟ್ರಂತೂ ತುಂಬ ಟೈಮ್ ಹಿಡಿಯುತ್ತೆ. ಏನು ಗೊತ್ತಾ, ಎಷ್ಟೋ ಸರಿ ಅಂದ್ಕೊಳ್ತೀವಿ ಎಷ್ಟು ನಾವು ಬ್ಯುಸಿಯಾಗಿ ಹೋಗ್ತೀವಿ ಲೈಫಲ್ಲಿ ಅಂತ. ನಾವು ಇಷ್ಟು ಜಂಜಾಟ ಪಡ್ತಾ ಇರೋದು, ಇಷ್ಟು ಕಷ್ಟಪಡ್ತಾ ಇರೋದು, ಫೈನಲಿ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ತಲೆಯಲ್ಲಿ ಒಂದೇ ಇರುತ್ತೆ ಅಲ್ವಾ. ಮೆಜಾರಿಟಿ ನಮ್ಮ ಪೇರೆಂಟ್ಸ್ಗೆ, ದೊಡ್ಡವ್ರಿಗೆಲ್ಲ ಅಷ್ಟೇ. ನಮ್ಮ ಮಕ್ಕಳು ಚೆನ್ನಾಗಿರಲಿ, ಒಂದು ಒಳ್ಳೆ ಪೊಸಿಷನಲ್ಲಿರಲಿ ಅನ್ನೋದೇ ದೊಡ್ಡ. ನಮಗೆ ಸಕ್ಸಸ್ ಸಿಕ್ಕಾಗ ಖುಷಿ ಆಗುತ್ತೋ ಇಲ್ವೋ, ಮಕ್ಳಿಗೊಂದು ಸಣ್ಣ ಪ್ರೈಸ್ ಬಂದ್ರೂ ಎಷ್ಟು ಖುಷಿಯಾಗೋಗುತ್ತೆ, ಅಷ್ಟು ಖುಷಿಯಾಗೋಗುತ್ತೆ ನನಗಂತೂ. ನಿಮಗೂ ಆ ಥರನೇ ಅಲ್ವಾ? ಮಕ್ಕಳ ವಿಷಯ ಅಂತ ಬಂದ್ಬಿಟ್ರಂತೂ ಚಿಕ್ಕ ವಯಸ್ಸಿಂದನೂ ಅಷ್ಟು ಕಷ್ಟಪಟ್ಟು ಸಾಕಿರ್ತೀವಿ. ದೊಡ್ಡವರಾಗ್ತಾ ಏನೋ ಒಂಥರ ಅವರಿಂದ ನಾವು ಇಂಟರ್ನ್ ಏನೂ ಎಕ್ಸ್ಪೆಕ್ಟು ಮಾಡಲ್ಲ. ಈ ನಡುವೆ ಅಂತೂ ಪೇರೆಂಟ್ಸಾಗೆ ನಾವು ಏನೂ ಎಕ್ಸ್ಪೆಕ್ಟು ಮಾಡಲ್ಲ. ಅವ್ರು ಚೆನ್ನಾಗಿರಲಿ ಲೈಫಲ್ಲಿ ಅಂತ ಅನಿಸ್ತಾ ಇರುತ್ತೆ. ಎಷ್ಟೋ ಸತಿ ನಾವೇನು ಮಾಡಿಬಿಡ್ತೀವಿ ಅಂದರೆ, ನಾವು ಇರೋ ಜಂಜಾಟದಲ್ಲಿ ನನಗೆ ಅನಿಸ್ತಾ ಇರುತ್ತೆ, ಸುಮ್ಮನೆ ಹಂಗೆ ಒಂದಲ್ಲ ಒಂದು ಬ್ಯಾಕ್ ಟು ಬ್ಯಾಕ್ ಕೆಲಸ ಆಗ್ತಿರುತ್ತೆ. ಬಟ್ ಪಾಪ ಮಕ್ಕಳಿಗೆ ಅದೆಲ್ಲ ಏನೋ ಅರಿವೇ ಇರಲ್ಲ, ಏನೋ ಅದ್ರ ಬಗ್ಗೆ ಜ್ಞಾನವೇ ಇರಲ್ಲ. ನಮ್ಮ ಅಮ್ಮ ಎಷ್ಟು ಬಿಸಿ ಇರ್ತಾರೆ, ನಮ್ಮ ಅಪ್ಪನಿಗೆ ಎಷ್ಟು ಕೆಲಸ ಇರುತ್ತೆ, ಅದೆಲ್ಲ ಪಾಪ ಚಿಕ್ಕ ಮಕ್ಕಳಿಗೆ ಏನೂ ಗೊತ್ತಿರಲ್ಲ. ಯಾಕಂದರೆ ನನಗಿಬ್ರೂ ಚಿಕ್ಕ ಮಕ್ಕಳಲ್ವಾ. ಅವ್ರ ಜೊತೆ ನಾನು ಕೆಲವು ಸತಿ ಒಂದು ದಿನ ಏನಾದ್ರು ಡಿಸ್ಕನೆಕ್ಟ್ ಆಗಿ ಹೋಗಿದ್ದೀನಿ ಅಂತ ಒಂಥರ ಮಿಸ್ ಆಗ್ತಾ ಇರುತ್ತೆ. ಅಂದರೆ ಅವ್ರು ಏನೋ ಹೇಳಕ್ಕೆ ಬರ್ತಾರೆ, ನಾನೇನೋ ಓದ್ತಾ ಇರ್ತೀನಿ ಅಂತ ತಿಳ್ಕೊಳ್ಳಿ. ಒಂದು ಸೆಕೆಂಡ್ಗೆ ನಾನು ಆಮೇಲೆ ಕೇಳ್ತೀನಿ ಅಂತ ಹೇಳಿದ್ರೆ, ನನಗೆ ಒಂದು 2 ಸೆಕೆಂಡ್ಗೆ ಅನಿಸುತ್ತೆ, ನನಗೆ ಯಪ್ಪ ನಾನು ಏನಕ್ಕೆ ನನ್ನ ಮಕ್ಕಳಿಗೆ ಟೈಮ್ ಕೊಡ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಆಮೇಲೆ ಇಮಿಡಿಯೇಟ್ ಗೊತ್ತಾ, ನಾನು ಎಲ್ಲ ಮುಚ್ಚಿಟ್ಬಿಟ್ಟು ನನ್ನ ಮಕ್ಕಳ ಜೊತೆ ಕೂತ್ಕೊಂಡ್ಬಿಡ್ತೀನಿ. ನನಗೆ ಅದೇನೋ ಏನೇ ಇರಲಿ, ನಾವು ಲೈಫಲ್ಲಿ ಎಷ್ಟೇ ಸಾಧಿಸ್ತಾ ಇದ್ದೀವಿ, ಎಷ್ಟೇ ಬಿಸಿ ಇದ್ದೀವಿ ಅಂದರೆ ಮಕ್ಕಳಿಗೆ ಮಾತ್ರ ಟೈಮ್ ಕೊಡಲೇಬೇಕು, ಎಷ್ಟೇ ಬ್ಯುಸಿ ಇದ್ದರೂ ಕೂಡ. ನಾವು ಬರ್ತಾ 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 ಲೈಫ್ ಹೆಂಗೆ ಹೋಗ್ತಾ ಇದೆ ಅಂದರೆ, ಆಪ್ಷನ್ಸ್ ಇಲ್ಲ. ನಾವು ದುಡಿಯೋಕ್ಕೆ ಹೋಗ್ತೀವಿ, ಇಬ್ಬರೂ ದುಡಿಲೇಬೇಕು, ಲೈಫ್ ಚೆನ್ನಾಗಿರಬೇಕು. ಅಟ್ ದ ಎಂಡ್ ನಾವು ಯಾರಿಗೋಸ್ಕರ ಮಾಡ್ತಿರೋದು? ಮಕ್ಕಳು ಚೆನ್ನಾಗಿರಲಿ, ಮಕ್ಕಳು ಏನೋ ಒಂದು ಚೆನ್ನಾಗಿ ಓದಿ ಏನೋ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ ಅಂದರೆ ಆಗ ಕೈಗೆ ತುಂಬ ಅಟ್ಲೀಸ್ಟ್ ಅವ್ರು ಚೆನ್ನಾಗಿ ಓದಬೇಕಾದ್ರೆ ನಮಗೆ ದುಡ್ಡಿಲ್ಲ ಅಂತ ಓದಿಸ್ದೇ ಇರೋಕ್ಕಾಗಲ್ಲ. ಸೊ ಈಗ ಪ್ರಾಕ್ಟಿಕಲಿ ಸ್ಪೀಕಿಂಗ್ ನಾವು ದುಡಿಲೇಬೇಕು. ಹಾಗಂತ ಬೇಕಾದ್ರೂ ಕೂಡ, ಅಥವಾ ಮನೇಲಿ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಮಕ್ಕಳಿಗೆ ಟೈಮ್ ಕೊಡೋದು ಮಾತ್ರ ಮಿಸ್ ಮಾಡಬಾರ್ದು. ಆಮೇಲೆ ಆ ಬಾಂಡಿಂಗೂ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು. ಏನೋ ಒಂಥರ ಏನೋ ನೋಡ್ಕೋಬೇಕು ಅನ್ನೋಂಗಲ್ಲ. ಮಕ್ಕಳ ಜೊತೆ ಬಾಂಡಿಂಗೇ ಚೆಂದ. ಅದೊಂಥರ ಸ್ಟ್ರೆಸ್ ಬಸ್ಟರು. ನಾವು ಎಷ್ಟೇ ಸಾಕಾಗಿ ಬಂದಿದ್ರು, ಅದು ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ ಅಂತೂ ಅವರೇ ಸ್ಟ್ರೆಸ್ ಕೊಡ್ತಾರೆ, ಅವರೇ ಸ್ಟ್ರೆಸ್ ಹಾಳು ಮಾಡಿಬಿಡ್ತಾರೆ. ಆಮೇಲೆ ಅವ್ರಿಗೆ ಹೇಗೆ ನಾವು ಟ್ರೀಟ್ ಮಾಡ್ತೀವಿ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಎಲ್ಲರೂ ಅಬ್ಸರ್ವ್ ಮಾಡ್ತಿರ್ತಾರೆ ಗೊತ್ತಾ. ಆಮೇಲೆ ನಾವೇನು ಗೊತ್ತಾ, ಈಗ ಫಾರ್ ಎಕ್ಸಾಂಪಲು ಒಂದು 10 ವರ್ಷ ಆದಮೇಲೆ ನಾವೆಲ್ಲ ಎಷ್ಟೋ ಸಂಪಾದನೆ ಮಾಡಿರ್ಬೋದು, ಎಷ್ಟೋ ಆಸ್ತಿ ಮಾಡಿರ್ಬೋದು. ಬಟ್ ಅವ್ರ ಚೈಲ್ಡ್ಹುಡ್ ಮತ್ತೆ ಬರಬೇಕು ಅಂದರೆ ಅದು ಬರಲ್ಲ ಅಲ್ವಾ. ಅದಕ್ಕೆ ಅವರು ಚಿಕ್ಕವರಿದ್ದಾಗಲೇ ಅವ್ರ ತುಂಟಾಟ ಇರ್ಬೋದು, ಅವ್ರ ಮುದ್ದು ಮಾತಿರ್ಬೋದು, ಅದನ್ನೆಲ್ಲ ಎಂಜಾಯ್ ಮಾಡಬೇಕು, ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು. ಆಮೇಲೆ ನಾವು ಸೆಟ್ಲ್ ಆಗ್ತೀವೋ ಇಲ್ವೋ, ನನಗೆ ಎಷ್ಟೊಂದು ಸತಿ ಅನಿಸುತ್ತೆ, ನಾನು ಕೆಲವು ಸತಿ ಕಾಂಪ್ರಮೈಸ್ ಆಗಿಬಿಡ್ತೀನಿ. ಏನು ಗೊತ್ತಾ, ಇನ್ನು ಎಷ್ಟೊಂದು ನಾನು ಎಕ್ಸ್ಪೋಸ್ ಆಗ್ಬೋದು, ಇನ್ನೂ ಬೇಕಾದಷ್ಟು ಕಡೆ ದುಡಿಬೋದು, ಸಂಜೆ ಬಂದು ಇನ್ನೊಂದು ಜಾಬಿಗೆ ಹೋಗ್ಬೋದು, ಏನೋ ಒಂದು ಮಾಡ್ಕೋಬೋದು. ಬಟ್ ಅನಿಸುತ್ತೆ ನಾವು ಅಟ್ಲೀಸ್ಟ್ ಈಗ ಈ ಮಟ್ಟಕ್ಕನ ಸೆಟ್ಲಾಗಿದ್ದೀವಿ. ನನ್ನ ಪೊಸಿಷನ್ ಹೇಳಿದ್ರೆ, ಜಾಬ್ಗೆ ಓದೇ ಇದ್ದರೂ ಏನೂ ಪರವಾಗಿಲ್ಲ, ಒಂದು ಮಿನಿಮಮ್ ಲೈಫ್ ಸ್ಟೈಲ್, ಮಿಡ್ಲ್ ಕ್ಲಾಸ್ ಲೈಫ್ ಸ್ಟೈಲನ್ನು ನಾವು ಲೀಡ್ ಮಾಡ್ಬೋದು. ಬಟ್ ನಮ್ಮ ಮಕ್ಕಳ ಟೈಮಲ್ಲಿ ಆ ಥರ ಆಗಲ್ಲ. ಅವರು ಇಂಡಿಪೆಂಡೆಂಟಾಗಿ ಇರಲೇಬೇಕಾಗುತ್ತೆ. ಇನ್ನೊಂದು 10 ಇಯರ್ಸ್ 15 ಇಯರ್ಸ್ ಆದಮೇಲೆ ಇಂಡಿಪೆಂಡೆಂಟಾಗಿ ಅವ್ರು ಅರ್ನ್ ಮಾಡಲೇಬೇಕು. ಈಗ ನಮ್ಮ ಲೈಫ್ಗಿಂತ, ನಮ್ಮ ಕೆರಿಯರ್ಗಿಂತ ಮಕ್ಕಳ ಲೈಫು ತುಂಬಾ ಇಂಪಾರ್ಟೆಂಟು. ಅದೇನೋ ತ್ಯಾಗ ಮಾಡ್ತಿದ್ದೀವಿ ಅಂತಲ್ಲ, ಬಟ್ ಅದು ಸ್ವಾರ್ಥನೂ ಆಗ್ಬಿಡುತ್ತೆ. ನಮ್ಮ ಕೆರಿಯರ್ ನೋಡಿಕೊಂಡು ಅವ್ರ ಲೈಫ್ನ ಹಾಳು ಮಾಡೋದು ಎಷ್ಟೋ ಪೇರೆಂಟ್ಸ್ ಇರ್ತಾರೆ. ಅಂದರೆ ಅವರು ಎಷ್ಟು ಬ್ಯುಸಿ ಇರ್ತಾರೆ ಅಂದರೆ, ಮಕ್ಕಳ ಸ್ಟಡೀಸ್ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರ ಹೆಲ್ತ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಎಷ್ಟು ಇಂಪಾರ್ಟೆಂಟ್ ಗೊತ್ತಾ, ಒಂದು ಚಿಕ್ಕದೂ ಕೂರಿಸ್ಕೊಂಡು ಹೇಳ್ಕೊಡೋವಂಥದ್ದು, ಹ್ಯಾಂಡ್ ರೈಟಿಂಗ್ ಇರ್ಬೋದು, ಅವ್ರ ಬಿಹೇವಿಯರ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾಯಿದ್ದೀವಿ, ನಮ್ಮ ಮಕ್ಕಳ ಬಿಹೇವಿಯರೇ ಸರಿಗಿಲ್ಲ, ದೊಡ್ಡವ್ರ ಜೊತೆ ಮರ್ಯಾದೆ ಕೊಟ್ಟು ಮಾತಾಡಲ್ಲ,
ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ, ಏಕವಚನದಲ್ಲಿ ಮಾತಾಡ್ತಾರೆ. ಆಮೇಲೆ ಈ ಹೆಲ್ಪಿಂಗ್ ನೇಚರ್ ಇಲ್ಲ, ಒಂಥರ ಸ್ವಾರ್ಥ ಬುದ್ಧಿ ಇರುತ್ತೆ, ಒಂಥರ ಏನೋ ಇನ್ಸೆಕ್ಯೂರಿಟಿ ಇರುತ್ತೆ, ಏನೋ ಹೆದ್ರ್ಕೊಂಡಿರ್ತಾರೆ, ಓಪನಾಗಿ ಮಾತಾಡಲ್ಲ, ಕಾನ್ಫಿಡೆನ್ಸ್ ಇರಲ್ಲ. ಇಂಥದ್ದೆಲ್ಲ ಪ್ರಾಬ್ಲಮ್ಮು ಯಾರು ಸಾಲ್ವ್ ಮಾಡಬೇಕು? ಪ್ರಾಕ್ಟಿಕಲಿ ಸ್ಪೀಕಿಂಗ್ ಒಂದು ತಾಯಿದು ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಅಷ್ಟೇ ಇಂಪಾರ್ಟೆಂಟ್ ತಂದೆದು ಇರುತ್ತೆ. 100% ಪೇರೆಂಟ್ಸ್ ಇಬ್ಬರು ಇಂಪಾರ್ಟೆಂಟು. ಬಟ್ ಆದರೂ ಕೂಡ ಮದರು ಮಕ್ಕಳಿಗೆ ತುಂಬ ಕ್ಲೋಸ್ ಇರ್ತಾರೆ. ಅಮ್ಮಂದರು ನಾವು ಅವ್ರಿಗೆ ಧೈರ್ಯ ತುಂಬಿಸ್ಬೇಕು, ಪಕ್ಕದಲ್ಲಿ ಕೂತ್ಕೋಬೇಕು, ಟೈಮ್ ಸ್ಪೆಂಡ್ ಮಾಡಲೇಬೇಕು ಫ್ರೆಂಡ್ಸ್. ಬೇರೆ ಎಂದು ಆಪ್ಷನ್ನೇ ಇಲ್ಲ. ನಾವು ಏನೇ ಬ್ಯುಸಿ ಇದ್ದರೂ, ಏನೇ ಟ್ಯೂಷನ್ಸ್ಗೆ ಹಾಕಿದ್ರು, ಏನೇ ಪ್ಲೇಯಿಂಗ್ ಹೋಮ್ಗೆ ಹಾಕಿದ್ರು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕು ನಾವು. ಕೂತ್ಕೊಂಡು ಆಟಾಡಬೇಕಾಗತ್ತೆ. ಸಣ್ಣ ಪುಟ್ಟ ಮಕ್ಕಳ ಹತ್ರ ಮಕ್ಕಳಾಗೇ ಇರಬೇಕು. ಅದೊಂಥರ ಚೆಂದ. ಅವ್ರದ್ದು ಇನ್ನೋಸೆಂಟ್ ಫೀಲಿಂಗ್ಸ್ನ ನಾವು ಹರ್ಟ್ ಮಾಡೋಕ್ಕೆ ಹೋಗಬಾರ್ದು. ಅವ್ರು ಕೂತ್ಕೊಂಡು ಮಾತಾಡಬೇಕು ಅವ್ರ ಜೊತೆ. ಹೆಂಗಿತ್ತು ದಿನ, ಸ್ಕೂಲಲ್ಲಿ ಏನಾನೇ ಆಯಿತು, ನಿನ್ನ ಪಕ್ಕ ನಾನು ಈಗಲೂ ಕೇಳ್ತೀನಿ, ಡೈಲಿ ಕೇಳ್ತೀನಿ, ನಿನ್ನ ಪಕ್ಕ ಯಾರು ಕೂತಿದ್ರು, ಏನು ಮಾತಾಡಿದ್ರಿ, ಅವಳ ಹೆಸ್ರೇನು, ಟೀಚರ್ ಏನು ಮಾಡಿದ್ರು, ನೀನು ಯಾವ ಬೆಂಚಲ್ಲಿ ಕೂತಿದ್ಯಾ, ಎಲ್ಲ ಖಾಲಿ ಮಾಡಿದೆ, ಈ ಥರ ಸಣ್ಣ ಪುಟ್ಟ ಮಾತಾಡ್ತಾ ಇದ್ದರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಹೌದಪ್ಪ, ನನ್ನ ಬಗ್ಗೆ ಕೇಳೋರು ಯಾರಾದರೂ ಇದ್ದಾರೆ ಅಂತ. ಆಯಿತಾ? ಆಮೇಲೆ ಕೆಲವು ಸತಿ ಎಷ್ಟೋ ಸತಿ ಏನಾಗುತ್ತೆ ಅಂದರೆ, ಪೇರೆಂಟ್ಸು ಮಕ್ಕಳ ಜೊತೆ ಇಂಟ್ರ್ಯಾಕ್ಟೇ ಮಾಡಲ್ಲ. ಅವ್ರ ಕೆಲಸ ಆಯಿತು, ಅದು ಇಬ್ಬರೂ ವರ್ಕಿಂಗ್ ಇದ್ಬಿಟ್ರಂತೂ ತುಂಬಾ ಕಷ್ಟ ಆಗೋಗುತ್ತೆ. ಮನೇಲಿದ್ದರೂ ಅಷ್ಟೇ, ಅವ್ರು ತುಂಬ ಮನೆ ಕೆಲಸ ಮಾಡು, ಆ ಕೆಲಸ ಮಾಡು ಅಂತ ಮಕ್ಳಿಗೆ ಇಂಪಾರ್ಟೆನ್ಸ್ ಕೊಡೋದೇ ನಾವು ಮರ್ತು ಬಿಡ್ತೀವಿ. ಆಯಿತಾ? ಹಾಗೆ ಮಾಡಲೇಬಾರ್ದು. ಆಗ ಮಕ್ಕಳು ಅವ್ರಿಗೇನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳ್ಕೊಳ್ಳೋದೇ ಇಲ್ಲ. ಇಂಟ್ರೋವರ್ಟ್ ಆಗಿಬಿಡ್ತಾರೆ. ಇಂಟ್ರೋವರ್ಟ್ ಅಂದರೆ ಅವರು ಸೈಲೆಂಟಾಗಿ ಕೂತ್ಕೊಂಡ್ಬಿಡೋದು, ತುಂಬ ಕೊರಗೋದು. ಎಷ್ಟು ಮಕ್ಕಳನ್ನ ನಾನು ನೋಡಿದ್ದೀನಿ ಗೊತ್ತಾ? ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಮಕ್ಕಳು, ಅಂದರೆ ನನ್ನ ಫ್ರೆಂಡ್ಸ್ ರಿಲೇಟಿವ್ ಮಗಳು ಚೆನ್ನಾಗೇ ಇದ್ಲಂತೆ. ಏನೋ ಒಂದು ಸ್ಕೂಲಲ್ಲಿ ಏನೋ ಇನ್ಸಿಡೆಂಟ್ ಆಗೋಯ್ತು ಏನೋ ಅಂತಾನೆ ತುಂಬ ಫುಲ್ಲು ಮಂಕಾಗೋಗಿದ್ದಾರೆ. ನನ್ನ ಜೊತೆ ಕೆಲಸ ಮಾಡೋರೇ. ಆ ಹುಡುಗಿಗೆ ಈಗ 23 ವರ್ಷ. 3rd ಸ್ಟ್ಯಾಂಡರ್ಡೋ 4th ಸ್ಟ್ಯಾಂಡರ್ಡ್ವರೆಗೂ ಚೆನ್ನಾಗಿದ್ಲು, ಚೆನ್ನಾಗಿ ಆಟಾಡಿಕೊಂಡು ಎಲ್ಲ ಇದ್ಲಂತೆ. ಆಮೇಲೆ ಫುಲ್ಲು ಸೈಲೆಂಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲಂತೆ. ಆಗ ಡಾಕ್ಟ್ರ್ ಹೇಳಿದ್ರಂತೆ, ನೀವು ಸ್ವಲ್ಪ ಅವ್ರ ಹತ್ರ ಟೈಮ್ನ ಸ್ಪೆಂಡ್ ಮಾಡಬೇಕಿತ್ತು, ಅವ್ಳದ್ದು ಏನು ಪ್ರಾಬ್ಲಮ್ ಇದೆ, ಏನು ಕಷ್ಟ ಇದೆ ಅಂತ ನೀವು ಅಟ್ಲೀಸ್ಟ್ ಒಂದು ಇಂಟ್ರ್ಯಾಕ್ಷನ್ನು, ಅದು ಮಾರಲ್ ಸಪೋರ್ಟ್ ಮಕ್ಕಳಿಗೆ ಬೇಕು. ಕುತ್ಕೊಂಡು ಪೇರೆಂಟ್ಸ್ ಮಾತಾಡಬೇಕು, ಏನು ಅನಿಸ್ತಾ ಇದೆ ನಿನಗೆ. ಅದು ಬೆಳೀತಾ 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 ಅಂತೂ ಚಿಕ್ಕವರಿದ್ದಾಗ ನಾವು ಒಂಥರ ಗದರಿಸ್ಕೋತೀವಿ. ಈಗಂತೂ ಆದಷ್ಟು ಹೊಡೆಯೋದು ಅವಾಯ್ಡ್ ಮಾಡಬೇಕು ಅಂತೀವಿ. ಬಟ್ 1-2 ಏಟು ಹೊಡೆದಿರ್ತೀವಿ, ನಾವೂ ಹೊಡೆದಿರ್ತೀವಿ, ಇಲ್ಲ ಅಂತಲ್ಲ. ಏಕೆಂದರೆ ಓದೋ ವಿಷಯಕ್ಕೆ ಅವ್ರು ಓದಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಏನೋ ಒಂದು ಭಯ ಭಕ್ತಿ ಬರಲಿ ಅಂತ 1-2 ಏಟು ಹೊಡೆದಿರ್ತೀವಿ. ಅದನ್ನೇ ಒಂದು ಥರ ಸೂತ್ರ ಥರ ಮಾಡ್ಕೋಬಾರ್ದು. ಎಲ್ಲದಕ್ಕೂ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಅವ್ರು ಬಂದು ಬಿದ್ದೋಗ್ತಾರೆ. ಏನು ನಮ್ಮಮ್ಮ ಏನು ಮಾಡ್ಬೋದು, ನಮ್ಮಪ್ಪ ಏನು ಮಾಡ್ಬೋದು, ಹೊಡಿಬೋದು ಅಷ್ಟೇ ತಾನೇ ಅಂತ ಆ ಥರ ಒಂಥರ ಬಂದು ಬಿದ್ದೋಗ್ಬಿಡ್ತಾರೆ. ಆ ಥರ ಎಲ್ಲ ಹೋಗಬಾರ್ದು. ಹೌದಪ್ಪ, ನಾವು ಹೊಡೆಯೋದಕ್ಕೂ ಒಂದು ಬೆಲೆ ಇರಬೇಕು, ಗದರಿಸ್ಕೋಬೇಕು, ಒಂದು ಕಣ್ಣು ಬಿಟ್ಟರು ಹೆದರ್ಕೋಬೇಕು. ಇದೆಲ್ಲ ಏನಕ್ಕೆ ಮಾಡೋದು? ಅವ್ರು ನಮ್ಗೆ ಹೆದರ್ಕೊಳ್ಳಿ ಅಂತಲ್ಲ, ಕೆಲವು ಡಿಸಿಪ್ಲಿನ್ ಕಲೀರಿ, ಒಂದು ಜವಾಬ್ದಾರಿ ಕಲ್ತ್ಕೊಳ್ಳಿ. ಏನೋ ಒಂದು ತಂದು ಹಂಗೆ ಬಿಸಾಕ್ಬಿಡೋದು. ಚಿಕ್ಕ ವಯಸ್ಸಿಂದನೇ ಡಿಸಿಪ್ಲಿನ್ ಹೇಳ್ಕೊತ ಬಂದರೆ ದೊಡ್ಡವ್ರು ಆದಮೇಲೆ ಯಾರೋ ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ. ನಾವು ಚಿಕ್ಕ ವಯಸ್ಸಿಂದನೇ ಇಷ್ಟು ಗಂಟೆಗೆ ಎದ್ದೇಳಬೇಕು, ಇಷ್ಟು ತುಂಬ ಸ್ಟ್ರಿಕ್ಟ್ ಅಂತಲ್ಲ, ಫ್ರೆಂಡ್ಲಿಯಾಗಿ ಹೇಳ್ಕೊತ ಹೋದರೆ ಅವ್ರ ಲೈಫೇ ಚೆನ್ನಾಗಿರುತ್ತೆ. ಅವರೇ ಒಂದು ಡಿಸಿಪ್ಲಿನ್ಡ್ ಲೈಫ್ ಆಗಿರ್ತಾರೆ. ಒಬ್ಬರು ಮನೆಗೆ ಹೋದ್ರೂ ನಮಗೆ ಅನ್ನೋದು, ಅಯ್ಯೋ ನಿಮ್ಮಮ್ಮ ಹಿಂಗೆ ಬೆಳೆಸಿದ್ದಾರೆ, ನಿಮ್ಮ ಅಪ್ಪ ಹಿಂಗೆ ಬೆಳೆಸಿದ್ದಾರೆ ಅಂತಲೇ ಅನ್ನೋದು, ಅಮ್ಮನಿಗೆ ಜಾಸ್ತಿ ಅನ್ನೋದು. ಅದಕ್ಕೆ ನಾವು ಮನೇಲಿ ಒಬ್ಬರು ಅಂತಾರೆ ಅಂತಲ್ಲ, ಅವ್ರ ಲೈಫೂ ಚೆನ್ನಾಗಿರುತ್ತೆ ಅಂತ ನಾವು ಚಿಕ್ಕ ವಯಸ್ಸಿಂದನೇ ಒಂದು ಡಿಸಿಪ್ಲಿನಾಗಿ ಹೇಳ್ತಾ ಇರಬೇಕು. ಆಮೇಲೆ ಯಾವಾಗಲೂ ಅಷ್ಟೇ ನಮ್ಮದ್ರಲ್ಲಿ ಪ್ರೀತಿ ಇರುತ್ತೆ. ಯಾವ ತಂದೆ ತಾಯಿಗೆ ತಾನೇ ಅವ್ರ ಮಕ್ಕಳಂದರೆ ಇಷ್ಟ ಇರಲ್ಲ. ಆ ಪ್ರೀತಿನ ಒಳಗಡೆನೇ ಇಟ್ಕೊಂಡ್ಬಿಡ್ತೀವಿ. ಅವ್ರಿಗೆ ಅನಿಸ್ತಾ ಇರುತ್ತೆ, ಏನಪ್ಪ ನಮ್ಮ ಅಪ್ಪ ಅಮ್ಮನಿಗೇನು ಪ್ರೀತಿನೇ ಇಲ್ವ ನಮ್ಮ ಮೇಲೆ ಅಂತ. ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಆಗಾಗ ಕೂತ್ಕೊಂಡು ಮಾತಾಡೋದು, ನಿಮ್ಮನ್ನು ಮಿಸ್ ಮಾಡ್ಕೋತೀನಿ, ಆಮೇಲೆ ಹಗ್ ಮಾಡುವಂಥದ್ದು, ಇವೆಲ್ಲ ಸಣ್ಣ ಪುಟ್ಟ ಆ್ಯಕ್ಷನ್ಸು. ಕೂತ್ಕೊಂಡು ಅವ್ರ ಜೊತೆ ತಮಾಷೆ ಮಾಡ್ಕೊಂಡು ನಗಾಡೋದು, ಅವ್ರ ಜೊತೆ ನಾವು ಕಾರ್ಟೂನ್ಸ್ ನೋಡೋದು, ಏನೂ ಮಾಡೋಕ್ಕಾಗಲ್ಲ. ಆಗ ಅವ್ರಿಗೆ ನಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಒಂದು ಬಾಂಡಿಂಗ್, ಎಷ್ಟು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಫ್ರೆಂಡ್ಲಿಯಾಗಿದ್ದಷ್ಟು ಈ ಮಾತನ್ನು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳಿ. ಎಸ್ಪೆಷಲಿ ಒಂದು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಆದಮೇಲಂತೂ ಮಕ್ಕಳಿಗೆ ಹಾರ್ಮೋನಲ್ ಚೇಂಜಸ್ ಜಾಸ್ತಿ. ಆಪೋಸಿಟ್ ಸೆಕ್ಸ್ ಮೇಲೆ, ಅಂದರೆ ಗರ್ಲ್ಸ್ಗೆ ಬಾಯ್ಸ್ ಮೇಲೆ ಅಟ್ರ್ಯಾಕ್ಟ್ ಆಗೋದು, ಬಾಯ್ಸ್ಗೆ ಗರ್ಲ್ಸ್ ಮೇಲೆ ಅಟ್ರ್ಯಾಕ್ಟ್ ಆಗೋದು, ಇವೆಲ್ಲ ಜಾಸ್ತಿ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾವು ಪೇರೆಂಟ್ಸೇ ಮಕ್ಕಳ ಜೊತೆ ಫ್ರೆಂಡ್ಲಿಯಾಗಿರಬೇಕು. ಅದು ಇಂಪಾರ್ಟೆಂಟ್ ಪಾಯಿಂಟು. ನಾವು ಮಕ್ಕಳ ಜೊತೆ ಫ್ರೆಂಡ್ಲಿಯಾಗಿಲ್ಲ, ಅವರು ಅಂದರೆ ಕಂಫರ್ಟಬಲ್ ಇಲ್ಲ, ಮಕ್ಕಳು ನಮ್ಮ ಜೊತೆ ಕಂಫರ್ಟಬಲ್ ಇಲ್ಲ, ಅವ್ರಿಗೇನಾದ್ರು ಪ್ರಾಬ್ಲಮ್ ಇದ್ದರೆ ನಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ ಅಂದರೆ, ಆಪೋಸಿಟ್ ಸೆಕ್ಸ್ ಅಂತಲೇ ಅಲ್ಲ, ಬೇರೆ ಗರ್ಲ್ಸ್ ಬಾಯ್ಸ್ ಅಂತಲ್ಲ, ಬಾಯ್ಸ್ಗೆ ಕ್ಲೋಸ್ ಆಗ್ತಾರೆ, ಗರ್ಲ್ಸ್ಗೆ ಕ್ಲೋಸ್ ಆಗ್ತಾರೆ. ಫ್ರೆಂಡ್ಸೇ ದುಡ್ಡು ಮಾಡ್ಕೊಂಡ್ಬಿಡ್ತಾರೆ, ಫ್ರೆಂಡ್ಸ್ ಹೇಳಿದ್ದೇ ವೇದವಾಕ್ಯ ಅಂದ್ಬಿಡ್ತಾರೆ. ಅದಕ್ಕೆಲ್ಲ ಕಾರಣ ಒಂದಲ್ಲ ಒಂದು ರೀತಿಯಲ್ಲಿ ಪೇರೆಂಟ್ಸ್ ಆಗಿರ್ತಾರೆ.
ಸ್ಟ್ರಿಕ್ಟ್ ಇರಬೇಕು. ಅದು ಒಂದು ಏಜ್ ಆದಮೇಲಂತೂ ಆದಷ್ಟು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ತುಂಬ ನಿಷ್ಠುರವಾಗಿ ಮಾತಾಡೋದು, ಹೀಯಾಳಿಸಿ ಮಾತಾಡೋದು ಒಂಥರ ಮಾಡೋಕ್ಕೆ ಹೋಗಬಾರ್ದು. ಪೇರೆಂಟ್ಸ್ ನಮಗೆ ಯಾವ ಲೆವೆಲಿಗೆ ಕೋಪ ಬರ್ತಾ ಇರುತ್ತೆ ಅಂದರೆ ಎಲ್ಲ ಆಗ್ತಿರುತ್ತೆ. ಓದ್ತಾ ಇರಲ್ಲ, ಸ್ಕೂಲಿಂದ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ, ಇದೆಲ್ಲ ಆಗ್ತಾ ಇರುತ್ತೆ. ಬಟ್ ಆದರೂ ನಮ್ಮ ಟೆಂಪರ್ನ ಕಂಟ್ರೋಲ್ ಮಾಡಿಕೊಂಡು ಫ್ರೆಂಡ್ಲಿಯಾಗಿಯೇ ಹ್ಯಾಂಡಲ್ ಮಾಡಬೇಕು. ಒಂದು ಏಜ್ ಒಂದು 4th ಅಷ್ಟೇ ಅವ್ರಿಗೆ ಪನಿಷ್ಮೆಂಟ್ಸು ಅದು ಇದು. ಫಸ್ಟೆಲ್ಲ 8th 9th ಬಂದಮೇಲೆ ಫ್ರೆಂಡ್ಲಿಯಾಗಿ ಮೇಂಟೈನ್ ಮಾಡ್ಕೋಬೇಕು, ಫ್ರೆಂಡ್ಲಿ ನೇಚರ್ ಥರ ಇರಬೇಕು, ಮಕ್ಕಳ ಜೊತೆ ಫ್ರೆಂಡ್ಸ್ ಆಗಿರಬೇಕು ಅಂತ ಹೇಳ್ತಿದ್ರು. ಈ ನಡುವೆ ಅಲ್ಲ, ಒಂದು ಸೋಷಲ್ ಮೀಡಿಯಾ, ಟಿ ವಿ ಅದು ಇದು ನೋಡಿಬಿಟ್ಟು ಮಕ್ಕಳಿಗೆ ಮೆಚುರಿಟಿ 5th ಸ್ಟ್ಯಾಂಡರ್ಡ್ಗೆ 4th ಸ್ಟ್ಯಾಂಡರ್ಡ್ಗೆ ಎಲ್ಲ ಬಂದುಬಿಡುತ್ತೆ. 5th 6thಗೆಲ್ಲ ಮೆಚುರಿಟಿ ಬಂದುಬಿಡುತ್ತೆ. ಆಗಲೇ ಅವ್ರಿಗೆ ಯಾವುದು ಸರಿ ಯಾವುದು ತಪ್ಪು, ನಾವು ಲೈಫಲ್ಲಿ ಯಾವುದು ಈಗ ಸುಳ್ಳು ಹೇಳೋದು ತಪ್ಪು, ಕಳ್ತನ ಮಾಡೋದು ತಪ್ಪು, ಮೋಸ ಮಾಡೋದು ತಪ್ಪು, ಈ ಥರ ಹಿಂದೆ ಎಲ್ಲ ಮಾತಾಡೋ ತಪ್ಪು, ಇಂಥವೆಲ್ಲ ಸಣ್ಣ ಪುಟ್ಟದೆಲ್ಲ ನಾವು ಹೇಳ್ಕೊಡ್ಬೇಕು. ಮಕ್ಕಳು ನೋಡಿ ಕಲಿಯೋದು ಜಾಸ್ತಿ. ಎಷ್ಟೋ ವಿಷಯಗಳು ಒಬ್ಬರು ಸೈಂಟಿಸ್ಟ್ ಏನು ಹೇಳ್ತಾರೆ ಅಂದರೆ ಸೈಕಾಲಜಿಯಲ್ಲಿ, ಮಕ್ಕಳು ಮನೆಯಲ್ಲಿ ಬೆಳೆಯೋದಕ್ಕಿಂತ ಸೊಸೈಟಿಯಲ್ಲಿ ಬೆಳೆಯೋದು ಜಾಸ್ತಿ. ನಾವು ಮನೇಲಿ ಏನು ಹೇಳ್ಕೊಡ್ತೀವಿ ಅದನ್ನು ಬಿಟ್ಟು ಸೊಸೈಟಿ ಹೆಂಗೆ ಹೇಳ್ಕೊಡುತ್ತೆ ಅದರ ಮೂಲಕನೇ ಬೆಳೆದ್ಬಿಡ್ತಂತೆ. ಅದಕ್ಕೆ ಸೊಸೈಟಿ ತಪ್ಪಾಗಿ ಹೇಳ್ಕೊಡ್ಬೋದು ಕೆಲವು ಸತಿ. ಅವರು ಕೆಟ್ಟದ್ದು ನೋಡ್ಬಿಟ್ಟು, ಈಗ ನ್ಯೂಸ್ ಚಾನಲಲ್ಲಿ ನೋಡಿ ಕೊಲೆ, ದರೋಡೆ, ಕೆಟ್ಟದ್ದೆಲ್ಲ ನೆಗೆಟಿವ್, ಆಲ್ಮೋಸ್ಟ್ ನೆಗೆಟಿವೇ ಇರುತ್ತೆ. ಅದನ್ನು ನೋಡಿತಾ ಇದ್ದರೆ ನಾವು ಕರೆಕ್ಟ್ ಯಾವುದು ಅಂತ ಹೇಳ್ಕೊಡ್ಬೇಕು ಮನೆಯಲ್ಲಿ. ಆಮೇಲೆ ಮಕ್ಕಳು ಹೇಳೋದನ್ನು ಕೇಳಲ್ಲ, ನಾವೇನು ಮಾಡ್ತೀವಿ ಅದನ್ನೇ ನೋಡಿ ಕಲಿತಾರೆ. ನಾವು ಹೇಳೋದೊಂದು ಮಾಡೋದೊಂದು. ನೀನು ಸುಳ್ಳು ಹೇಳಬೇಡ ಅಂತ ಹೇಳ್ಬಿಟ್ಟು ನಾವೇ ಸುಳ್ಳು ಹೇಳೋದು, ನೀನು ಡಿಸಿಪ್ಲಿನ್ ಆಗಿರೋ ಅಂತ ನಾವೇ ಡಿಸಿಪ್ಲಿನ್ ಇಲ್ಲದೆ ಇರೋದು. ಸೊ ಈ ರೀತಿ ಎಲ್ಲ ಹೋಗಬಾರ್ದು. ನಾವು ಏನು ಹೇಳ್ತೀವಿ ಅದನ್ನು ನಾವು ಪಾಲಿಸಿದ್ರೆ, ಹೌದಪ್ಪ ನಮ್ಮ ಅಪ್ಪ ಅಮ್ಮನೇ ಪಾಲಿಸ್ತಾ ಇದ್ದಾರೆ, ನಾವು ಪಾಲಿಸ್ಬೇಕು ಅಂತ ಅವ್ರಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬಂದು ರೆಸ್ಪೆಕ್ಟ್ ಬರುತ್ತೆ. ಎಸ್ಪೆಷಲಿ ಆ ಪ್ಯೂಬರ್ಟಿ ಏಜ್ ಅಂತ ಹೇಳ್ತೀವಿ, ಮೆಚ್ಯೂರ್ಡ್ ಟೈಮಲ್ಲಿ, ಒಂದು ಅರೌಂಡ್ 10ಇಂದ 20 ಏಜ್, ಆ ಏಜ್ 16 17 ಆ ಏಜಲ್ಲೆಲ್ಲ ಸ್ವಲ್ಪ ತುಂಬ ಫ್ರೆಂಡ್ಲಿ ಆಗಿದ್ಬಿಡ್ಬೇಕು ಫ್ರೆಂಡ್ಸ್. ನಾವು ಸ್ಟಾರ್ಟಿಂಗಿಂದನೇ ಮಕ್ಕಳ ಹತ್ರ ತುಂಬ ಫ್ರೆಂಡ್ಲಿ ಆಗಿದ್ಬಿಟ್ರೆ ಅವ್ರು ನಮ್ಮ ಜೊತೆನೇ ಕಂಫರ್ಟಬಲ್ ಇರ್ತಾರೆ, ಬೇರೆ ಯಾರ್ದೋ ಮೇಲೆ ಡಿಪೆಂಡ್ ಆಗಲ್ಲ. ನೆಕ್ಸ್ಟ್ ಬಂದು ಅವ್ರ ಹೆಲ್ತ್ ಬಗ್ಗೆ ಕಂಪ್ಲೀಟ್ ನಾವು ಜವಾಬ್ದಾರಿ ತೊಗೋಬೇಕು. ನಾವು ತಾಯಂದ್ರೇ ಫುಲ್ಲು ಕಂಪ್ಲೀಟ್ ಜವಾಬ್ದಾರಿ ತೊಗೋಬೇಕು. ಯಾಕೆ ಗೊತ್ತಾ, ನಾವೇ ಅಡುಗೆ ಮಾಡೋದು. ಆ ಅಡುಗೆಯಲ್ಲಿ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಫುಡ್ ಇದೆಯಾ, ಅವ್ರಿಗೆ ಎಲ್ಲ ಪೌಷ್ಟಿಕಾಂಶ ಸೇರ್ತಾ ಇದೆಯಾ, ಟೈಮ್ ಸರಿಯಾಗಿ ಅವ್ರು ತಿಂತಾ ಇದ್ದಾರಾ, ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಈಗ ಎಷ್ಟೋ ಹೆಣ್ಮಕ್ಳಿರೋ ನಾವು, ಬಿಕಾಸ್ ನನಗಿಬ್ಬರು ಹೆಣ್ಮಕ್ಳಲ್ವ, ನಾನು ತಿಳ್ಕೊತಾ ಇರ್ತೀನಿ ಹೆಂಗೆ ಏನು ಅಂತ. ಅದು ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಒಳ್ಳೆ ಫುಡ್ಡು ಕೊಡಬೇಕಂತೆ. ಇಲ್ಲಾಂದರೆ ಪೀರಿಯಡ್ಸ್ ಆಗೋ ಟೈಮಲ್ಲೆಲ್ಲ ಟೈಮ್ ಸರಿಯಾಗಿ ಪೀರಿಯಡ್ಸ್ ಆಗೋಲ್ಲ, ಇಲ್ಲಾಂದರೆ ಬೇಗ ಹೋಗುತ್ತೆ. ತುಂಬ ನಾನ್ ವೆಜ್ ತಿನ್ನಿಸೋದು ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಒಳ್ಳೆ ಕಾಳುಗಳು, ಪ್ಲಾಂಟ್ ಬೇಸ್ಡ್ ಫುಡ್ನ ಚೆನ್ನಾಗಿ ಕೊಡಬೇಕು. ಆಮೇಲೆ ಕೆಲವು ಸತಿ ಗರ್ಭಕೋಶನೇ ಬೆಳೆದಿರಲ್ವಂತೆ, ಅದೊಂದು ಡಾಕ್ಟರ್ ಹತ್ರ ತುಂಬ ಸತಿ ಕೇಳ್ತೀನಿ ನಾನು, ಗೈನಕಾಲಜಿಸ್ಟ್ ಹತ್ರ. ಚಿಕ್ಕ ವಯಸ್ಸಿಂದನೇ ಕರೆಕ್ಟಾಗಿ ಅವ್ರಿಗೆ ಒಳ್ಳೆ ಪೌಷ್ಟಿಕಾಂಶ ಫುಡ್ಡು, ಅದು ಪೀರಿಯಡ್ಸ್ ಆದಾಗ ಫಸ್ಟು ಮೆಚ್ಯೂರ್ಡ್ ಆದಾಗೆಲ್ಲ ನೋಡಿ ಉದ್ದಿನ ಕಾಳು ಅದು ಇದು ಎಲ್ಲ ಚೆನ್ನಾಗಿ ಕೊಡ್ತಾರೆ. ಏಕೆಂದರೆ ಅವ್ರಿಗೆ ಮೂಳೆ ಎಲ್ಲ ನೋವು ಬರಬಾರ್ದು, ಬೆನ್ನು ನೋವು ಬರಬಾರ್ದು, ಚೆನ್ನಾಗಿ ಹೆಲ್ದಿಯಾಗಿರಬೇಕು, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಇರಬೇಕು. ಮುಂದೆ ಅವರು ಮದುವೆ ಆದಮೇಲೂ ಗರ್ಭಕೋಶ ಎಲ್ಲ ಚೆನ್ನಾಗಿ ಬೆಳೆದಿರಬೇಕು ಅನ್ನೋ ಚಿಕ್ಕ ವಯಸ್ಸಿಂದನೇ ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೋಬೇಕು. ಏಕೆಂದರೆ ದೊಡ್ಡವರೆಲ್ಲ ನಮಗೂ ಹೇಳಿರ್ತಾರೆ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಫುಡ್ ಕೊಡು ಅಂತ. ಸೊ ಅದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ. ಅವಳಿಗೆ ನಮ್ಮಿಬ್ರಿಗೂ ಅಷ್ಟೇ, ಡ್ರೈ ಫ್ರೂಟ್ಸು, ತರಕಾರಿ, ಸೊಪ್ಪು, ಕಾಳುಗಳು, ಪಲ್ಯಗಳು. ಈಗ ಅವ್ರಿಗೆ ಜಂಕ್ ಫುಡ್ಸ್ ಇಷ್ಟ ಅಂತ ಅದನ್ನೇ ಕೊಡೋಕ್ಕೆ ಹೋಗಬಾರ್ದು. ಒನ್ಸ್ ಇನ್ ಎ ವೈಲ್ ನಾನು ಮಾಡ್ತೀನಿ, ಇಲ್ಲ ಅಂತಲ್ಲ, ನ್ಯೂಡಲ್ಸ್ ಮಾಡ್ತೀನಿ, ಮ್ಯಾಗಿ ಮಾಡ್ತೀನಿ, ಯಾವಾಗಲೂ ರೇರು. ನಮ್ಮ ಮನೇಲಂತೂ 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಸತಿ ಮ್ಯಾಗಿ ಅಂತಲೇ ಹೇಳ್ಬೋದು, 1 ವರ್ಷಕ್ಕೆ ಒಂದು ಸತಿ ನ್ಯೂಡಲ್ಸ್ ಅನ್ಬೋದು. ತುಂಬ ಅದು ಚಕ್ಲಿ, ಕೋಡ್ಬಳೆ ಅದೆಲ್ಲ ತರ್ತೀನಿ, ಇಲ್ಲ ಅಂತಲ್ಲ, ಮನೇಲೂ ಮಾಡ್ತಾಯಿರ್ತೀನಿ. ಬಟ್ ಆದಷ್ಟು ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡ್ತೀನಿ. ಸೊ ನಮಗೆ ಅದು ಅನ್ಸೋದೇ ಇಲ್ಲ. ಎಷ್ಟೋ ಜನಕ್ಕೆ ಈಗ PCOD ಪ್ರಾಬ್ಲಮ್ ಇರ್ಬೋದು, ಅದೆಲ್ಲ ಮೂಲ ಬಂದು ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗೋದಂತೆ. ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಮೂಲಕನೇ ಅದನ್ನೆಲ್ಲ ಕ್ಯೂರ್ ಮಾಡ್ಬೋದು. ಈಗ ನೋಡಿ 5th ಸ್ಟ್ಯಾಂಡರ್ಡ್ಗೆ 4th ಸ್ಟ್ಯಾಂಡರ್ಡ್ಗೆಲ್ಲ ಹೆಣ್ಮಕ್ಳು ಪೀರಿಯಡ್ಸ್ ಆಗ್ತಿದ್ದಾರೆ. ಏನಕ್ಕೆ ಹೇಳಿ, ಬರೀ ಜಂಕ್ ಫುಡ್ಸು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ತುಂಬ ಚಿಕನ್ ತಿನ್ನೋದು, ಇದರಿಂದನೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ, ಈಗ ಕೋಳಿಗಳು ತುಂಬ ವೇಟ್ ಬರಲಿ ಅಂತ ಅವ್ರಿಗೆ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡಿರ್ತಾರೆ. ಆ ಚಿಕನ್ ನಾವು ತಿನ್ನೋದ್ರಿಂದ ನಮ್ಮಲ್ಲಿ ಮೆಚುರಿಟಿ ಜಾಸ್ತಿ ಆಗಿ ಬೇಗನೆ ಪೀರಿಯಡ್ಸ್ ಆಗುವಂಥದ್ದು, ಇದೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ನಮಗೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ನಾವು ವರ್ಕಿಂಗ್ ಇದ್ದೀವಿ ಅಂದರೆ, ಅಥವಾ ಇಲ್ಲ ಮನೇಲಿದ್ರೂ ಅಷ್ಟೇ, ಅದೇನೋ ಈಸಿ ಅಂತಲ್ಲ, ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಈಸಿ ಅಂತಲ್ಲ. ಬಟ್ ಏನು ಗೊತ್ತಾ, ಇದನ್ನೇ ಫಸ್ಟ್ ಪ್ರಿಫರೆನ್ಸ್ ಆಗಿಟ್ಕೋಬೇಕು. ಮಕ್ಕಳ ಆರೋಗ್ಯನೇ ಫಸ್ಟ್ ಪ್ರಿಫರೆನ್ಸು, ಅವ್ರ ಬಿಹೇವಿಯರೇ ಫಸ್ಟ್ ಪ್ರಿಫರೆನ್ಸು. ನಾವು ಇಷ್ಟೆಲ್ಲ ಮಾಡ್ತಿರೋದು ಏನಕ್ಕೆ?
ಲೈಫ್ನ ಲೀಡ್ ಮಾಡ್ತಿರೋದೇ ಒಂದು ಲೆಕ್ಕದಲ್ಲಿ ಮಕ್ಳಿಗೋಸ್ಕರ. ಅವರೇ ನಮ್ಗೆ ಇಂಪಾರ್ಟೆಂಟು. ಅದಕ್ಕೆ ಅವ್ರ ಆರೋಗ್ಯ ಚೆನ್ನಾಗಾಗ್ತಿದೆಯಾ, ನಾನು ಟೈಮ್ ಸರಿಗೆ ಹಾಲು ಕೊಡ್ತಿದ್ದೀನಾ, ಮೊಸರು ತಿಂತಾ ಇದ್ದಾರಾ, ಫ್ರೂಟ್ಸ್ ತಿಂತಾ ಇದ್ದಾರಾ ಟೈಮ್ ಸರಿಗೆ. ಇವತ್ತು ನೋಡಿ ನಾನು ಎಷ್ಟೊಂದು ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ, ನಾನು ಎಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ತರಿಸ್ದೆ. ಅಂದರೆ ಎಲ್ಲ ಸೇರಬೇಕು ಅವ್ರಿಗೆ, ಎಲ್ಲ ಕರೆಕ್ಟಾಗಿ ಗ್ರೋತ್ ಆಗ್ತಾಯಿದೆಯಾ. ನಮ್ಮ ಅಟ್ಲೀಸ್ಟ್ ಇಷ್ಟಾದರೂ ಕೂಡ ಮುಂದೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದು ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೈಲಿರಲ್ಲ. ಅಟ್ಲೀಸ್ಟ್ ನಮ್ಮ ಸೈಡಿಂದಲೂ ನಾವು ಕರೆಕ್ಟಾಗಿ ಮಕ್ಕಳನ್ನ ನೋಡ್ಕೋಬೇಕಾ. ಸೊ ಹೆಲ್ತ್ ವಿಷಯ ಆಯಿತಾ. ಸ್ಟಡೀಸೂ ಅಷ್ಟೇ, ಟೈಮ್ ಕೊಟ್ಟು 1 ಅವರ್ ಕೂತ್ಕೋಬೇಕು. ಇದನ್ನು ಓದು ನಿಮ್ಗೆ ಅಟ್ಲೀಸ್ಟ್ ಓದ್ಸೋಕ್ಕೆ ಬರದೇ ಇದ್ರೂ ಓದಿದ್ಯಾ, ಏನು ಮಾಡಿದ್ಯಾ, ಅಟ್ಲೀಸ್ಟ್ ಆಗಾಗ ಹೋಗಿ ಸ್ಕೂಲಲ್ಲಿ ವಿಚಾರಿಸುವಂಥದ್ದು, ಏನು ಅವ್ರ ವೀಕ್ನೆಸ್ ಏನು, ಅವ್ರ ಸ್ಟ್ರೆಂತ್ ಏನು. ಆಮೇಲೆ ಸ್ಟ್ರೆಂತ್ನ ಆದಷ್ಟು ಹೇಳ್ತಾ ಇರಬೇಕು, ನಿನ್ನ ಕೈಯಲ್ಲಿ ಆಗುತ್ತೆ ಮಾಡು ಅಂತ. ನಿನ್ನ ಕೈಯಲ್ಲಿ ಆಗಲ್ಲ ಕಣೋ, ನೀನು ಬರೀ ದಡ್ಡ, ಎಲ್ಲರೂ ಕಂಪ್ಯಾರಿಷನ್ ಮಾಡೋದು, ಅಕ್ಕ ತಂಗಿನೇ ಕಂಪೇರ್ ಮಾಡೋದು, ಮತ್ತು ತಮ್ಮ ಅಕ್ಕನಿಗೆ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಅವ್ರದ್ದು ಬರೋ ಕಾನ್ಫಿಡೆನ್ಸು ಕಡಿಮೆ ಆಗೋಗುತ್ತೆ. ಆಮೇಲೆ ಅವ್ರ ಸ್ಟ್ರೆಂತ್ನ ಹೇಳ್ತಾ ಇದ್ದರೆ, ಹೌದಪ್ಪ ಅಮ್ಮನಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್, ಅಪ್ಪನಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂದರೆ ನಾನು ಇನ್ನೂ ಸಾಧಿಸ್ಬೋದು ಅಂತ ಅವರು ಒಂದು ಹೆಜ್ಜೆ ಮುಂದೆ ಆಗ್ತಾರೆ. ಅವ್ರ ವೀಕ್ನೆಸ್ನೇ ಹೈಲೈಟ್ ಮಾಡ್ತಿದ್ರೆ, ನಿನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ನೀನು ಸರಿಯಾಗಿ ಓದಲ್ಲ, ಆ ಪಕ್ಕದ ಮನೆಯವ್ರು ನೋಡು, ಆ ಹುಡುಗಿ ನೋಡು, ಈ ಹುಡುಗನ ನೋಡು ಎಷ್ಟು ಚೆನ್ನಾಗಿ ಓದ್ತಾರೆ, ನೀನೇನಕ್ಕೆ ಹಿಂಗೆ ತೆಗ್ದಿದ್ಯಾ, ನೀನು ಯಾವುದರಲ್ಲೂ ಇಲ್ಲ, ಈ ಥರ ಕಂಪೇರ್ ಮಾಡ್ತಾ ಹೋದರೆ ಅವ್ರಿಗೊಂಥರ ಮಾರಲಿ ತುಂಬ ಕುಗ್ದಂಗೆ ಆಗುತ್ತೆ. ಪಾಪ ಮಕ್ಕಳು ಹೇಳ್ಕೊಳಕ್ಕೂ ಆಗಲ್ಲ. ಪೇರೆಂಟ್ಸೇ ನಾವು ಈ ಥರ ಮಾಡಿಬಿಟ್ರೆ ಹೆಂಗೆ ಹೇಳಿ. ಅದಕ್ಕೆ ಹೇಳೋದು, ಅವ್ರದ್ದು ಏನು ಸ್ಟ್ರೆಂತ್ ಇದೆ ಅದನ್ನು ಹೈಲೈಟ್ ಮಾಡೋಕ್ಕೆ ಹೋಗಬೇಕು. ಆಮೇಲೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ ರಾತ್ರಿ ಹೊತ್ತು, ಬೆಳಗ್ಗೆನೂ ಆಗಲ್ಲ ಮಧ್ಯಾಹ್ನ ಆಗಲ್ಲ, ರಾತ್ರಿ ಹೊತ್ತು ಒಟ್ಟಿಗೆ ಎಲ್ಲರೂ ಕುತ್ಕೊಂಡು ಊಟ ಮಾಡೋದು. ಕುತ್ಕೊಂಡು ಟಿ ವಿ ಆದಷ್ಟು ಅವಾಯ್ಡ್ ಮಾಡಿ. ನಾನು ಎಲ್ಲ ಪ್ರಾಕ್ಟಿಕಲಿ ಹೇಳೋದು, ಹಾಕ್ಕೊಂಡೇ ಹಾಕ್ಕೋತೀವಿ ನಾವು, ಇಲ್ಲ ಅಂತಲ್ಲ. ಬಟ್ ಆದಷ್ಟು ಕೂತ್ಕೊಂಡು ಟಿ ವಿನ ಒಂದು 5 ನಿಮಿಷ ಹಾಕಿದ್ರು ಕೂಡ ಆಫ್ ಮಾಡಿಬಿಟ್ಟು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು. ಒಟ್ಟಿಗೆ ಊಟ ಮಾಡೋದ್ರಿಂದ ಫ್ಯಾಮಿಲಿ ಬಾಂಡಿಂಗ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆಮೇಲೆ ಅವ್ರಿಗೇನೋ ಒಂದು ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ, ಪ್ರಾಜೆಕ್ಟ್ ಕೊಟ್ಟಿರ್ತಾರೆ. ನಾವು ಎಜುಕೇಟೆಡ್ ಆಗಿದ್ದರೆ ಅದನ್ನು ಗೈಡ್ ಮಾಡುವಂಥದ್ದು. ಇಲ್ಲ ನಿಮ್ಗೇನೂ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಕೂತ್ಕೊಂಡು ಗಮ್ ಹಾಕೋದು, ಏನೋ ಒಂದು ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು. ಇವೆಲ್ಲವೂ ಏನಾಗುತ್ತೆ ಹೇಳಿ, ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ನಾವು ಅವ್ರಿಗೆ ಹೆಂಗೆ ಟ್ರೀಟ್ ಮಾಡ್ತೀವೋ ಈ ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲಿ, ನಾವು ದೊಡ್ಡವರಾದ್ಮೇಲೆ ಅವರು ನಮ್ಗೆ ಹಂಗೆ ಟ್ರೀಟ್ ಮಾಡ್ತಾರೆ. ನಾವು ಟೈಮ್ ಇಲ್ಲ ನಿಮಗೋಸ್ಕರ ನಂಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದವ್ರೆ ದೊಡ್ಡವರಾದ್ಮೇಲೆ ಆಯಿತು ಬಿಡು, ನಮ್ಮ ಅಪ್ಪ ಅಮ್ಮ ಹಿಂಗೆ ನಮ್ಮನ್ನು ಟ್ರೀಟ್ ಮಾಡಿದರು, ನಾವು ಹಂಗೆ ಟ್ರೀಟ್ ಮಾಡೋದಂತ. ಅವ್ರಿಗೂ ಏನೂ ಬಾಂಡಿಂಗ್ ಇರಲ್ಲ. ಅವ್ರ ಲೈಫ್ ಆಯಿತು, ಅವರು ಇದಾಯಿತು ಅಂದ್ಕೊಂಡು ಅವ್ರ ಪಾಡಿಗೆ ಇದ್ಬಿಡ್ತಾರೆ. ಆಮೇಲೆ ಆಗಾಗ ಪಾರ್ಕ್ ಕರ್ಕೊಂಡೋಗೋದು, ಏನೋ ಒಂದು ಮ್ಯೂಸಿಯಮ್ ಕರ್ಕೊಂಡೋಗೋದು, ಏನೋ ಒಂದು ಮಕ್ಕಳದ್ದು ಮೂವಿಗೆ ಕರ್ಕೊಂಡೋಗೋದು. ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ರಿಗೆ ವಯಸ್ಸಿಗೆ ಬಂದಿದ್ದಾರಾ, ದೊಡ್ಡವರ ಚಿಕ್ಕವರ ಅಂತಲ್ಲ, ಅವ್ರ ಜೊತೆ ಫ್ರೆಂಡ್ಲಿಯಾಗಿ ನಾವು ಟೈಮ್ನ ಸ್ಪೆಂಡ್ ಮಾಡಬೇಕು. ಅವ್ರನ್ನ ಕಾಲು ಎಳೆಯೋದು, ಹೀಯಾಳ್ಸೋದು ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನೀವೇನೋ ಕೆಲಸ ಮಾಡ್ತಿದ್ದೀರಾ, ಅವ್ರನ್ನ ಕರೆದು ಒಂದು ಸಣ್ಣ ಪುಟ್ಟ ಹೆಲ್ಪ್ ತೊಗೊಳ್ಳೋವಂಥದ್ದು. ಅಂದರೆ ಅವ್ರಿಗೂ ಜವಾಬ್ದಾರಿ ಬರುತ್ತೆ. ಈಗ ನಾನಂತೂ ನಮಗೆ ನೀಡು ಇರುತ್ತೆ, ನಮಗೆ ಸುಸ್ತಾಗೋಗಿರುತ್ತೆ, ಎಷ್ಟು ಅಲ್ಲೂ ಇಲ್ಲೂ ಎಲ್ಲ ಮ್ಯಾನೇಜ್ ಮಾಡೋಷ್ಟರಲ್ಲಿ ಸಾಕಾಗು. ಈ ನಡುವೆ ಅಂತೂ ಫುಲ್ಲು ಬಾಡಿ ಪೇನು, ಅದು ಇದು. ಪಾಪ ಮಕ್ಕಳೇ ನನಗೆ ಖುಷಿಯಾಗುತ್ತೆ, ಅಮ್ಮ ನೀನು ಕೂತ್ಕೋ, ನೀನು ಫಸ್ಟ್ ತಿನ್ನು, ನಿನಗೆ ಸಾಕಾಗಿದೆ ಅಂತ. ನನ್ನ ದೊಡ್ಡ ಮಗಳು, ಇನ್ನು ಚಿಕ್ಕ ಮಗಳು ಪಾಪ ಅಷ್ಟು ಗೊತ್ತಾಗಲ್ಲ. ದೊಡ್ಡ ಮಗಳು ಅಂತೂ ಇಷ್ಟು ಕೇರ್ ಮಾಡ್ತಾಳೆ. ಬಂದಿದ ತಕ್ಷಣ ಅಮ್ಮ ನಾನು ದೋಸೆ ಹಾಕ್ಕೊಡ್ತೀನಿ ಕೂತ್ಕೋ, ನಿನಗೂ ಸಾಕಾಗಿರುತ್ತೆ. ಯಾಕೆಂದರೆ 3 ಜನನೂ ಒಂದೇ ಸ್ಕೂಲ್ ಅಲ್ವಾ, ಹೋಗ್ತೀವಿ, ಕಣ್ಣಾರೆ ನೋಡಿರ್ತಾಳೆ ಅವಳು, ಇಷ್ಟು ಕ್ಲಾಸಸ್ ಇರುತ್ತೆ, ಕಂಟಿನ್ಯೂಸ್ ಕ್ಲಾಸಸ್ ಇರುತ್ತೆ, ಹಾಗೆ ಹೀಗೆ ಅಂತ. ನೀನು ಕೂತ್ಕೋ ಅಂತ ತುಂಬಾ, ಅಂದರೆ ಅವಳೇ ನನಗಿಂತ ದೊಡ್ಡವಳೇನೋ ಲೆವೆಲ್ಗೆ ನನ್ನ ನೋಡ್ಕೋತಾಳೆ ಅವಳು. ನನಗೆ ಅನಿಸುತ್ತೆ ಮಕ್ಕಳು ಎಷ್ಟು ಬೇಗ ಬೆಳೆದು ಬಿಡ್ತಾ ಇದ್ದಾರಲ್ಲ ಅಂತ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಆಮೇಲೆ ಇಂಪಾರ್ಟೆಂಟ್ ನಾನು ಹೇಳಿದ್ನಲ್ಲ, ಅವ್ರ ಹೆಲ್ತು, ಅವ್ರ ಬಿಹೇವಿಯರು, ಅವ್ರ ಸ್ಟಡೀಸು, ಇವು 3 ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಅವರು ಫಸ್ಟ್ ಏನು ಗೊತ್ತಾ, ಅವ್ರ ಬಿಹೇವಿಯರೇ. ಅವ್ರ ಹೆಲ್ತ್ ಫಸ್ಟ್ ಇಂಪಾರ್ಟೆಂಟು. ಅವ್ರ ಹೆಲ್ತ್ ಆದಮೇಲೆ ಬಿಹೇವಿಯರ್, ಆಮೇಲೆ ಎಜುಕೇಷನ್ ಬರುತ್ತೆ. ಅವ್ರು ಚೆನ್ನಾಗಿ ಓದ್ತಾ ಇದ್ದಾರೆ, ಅವ್ರ ಹೆಲ್ತೇ ಚೆನ್ನಾಗಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಕಂಪ್ಲೀಟ್ ಮೀಲ್ಸು, ಆಮೇಲೆ ಏನೋ ಒಂದು ಹುಷಾರಿಲ್ಲ ಅಂದರೆ ಎಸ್ಪೆಷಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ತುಂಬಾ ಮಾಡಿ. ಟೈಮ್ ಸರಿಯಾಗಿ ಮೆಡಿಸಿನ್ಸ್ ಕೊಡೋದು. ನಮ್ಗೆ ಎಷ್ಟು ರಿಗ್ರೆಟ್ ಆಗುತ್ತೆ, ನಾವು ವರ್ಕಿಂಗ್ ಆದ್ರೂ ಕೂಡ ಅವರು ಅಂದರೆ ಮನಸ್ಸೆಲ್ಲ ಹಿಂಗೆ ಎಳಿತಾ ಇರುತ್ತೆ, ಅವರು ಟಾನಿಕ್ ಹಾಕ್ಕೊಂಡ್ರೋ ಇಲ್ಲೋ, ಮನೇಲಿ ಬಿಟ್ಟೋಗಿದ್ರು ಟಾನಿಕ್ ಹಾಕ್ಕೊಂಡ್ರೋ ಇಲ್ವೋ, ಏನೋ ಮಾತ್ರೆ ನುಂಗಿದ್ರೋ ಇಲ್ವೋ, ಆ ಟೈಮಲ್ಲಿ ಹುಷಾರಿಲ್ದಿರೋ ಟೈಮಲ್ಲಿ ಸ್ವಲ್ಪ ತುಂಬ ಪ್ರಿಫರೆನ್ಸ್ ಕೊಡೋದು, ಅವ್ರಿಗೋಸ್ಕರ ಬಿಸಿ ಬಿಸಿ ಮಾಡಿ ಹಾಕೋದು. ಇಂಥ ಸಣ್ಣ ಪುಟ್ಟ ಮಾಡೋದ್ರಿಂದನೂ ನಮ್ಮದು ಅವ್ರದ್ದು ಬಾಂಡಿಂಗ್ ತುಂಬಾ ಚೆನ್ನಾಗಾಗುತ್ತೆ. ಸರಿ ನೋಡಿ, ನಮ್ಮ ಲೈಫಲ್ಲಿ ಮಕ್ಕಳೇ ಎಲ್ಲ ಆ್ಯಕ್ಚುಲಿ, ಕರೆಕ್ಟಾ? ನೀವು ಹೋಗ್ತೀರಾ ಅಂದ್ಕೊಳ್ತೀನಿ. ಅವ್ರಿಗೋಸ್ಕರ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ, ಎಷ್ಟೊಂದು ತ್ಯಾಗಗಳನ್ನ ಮಾಡ್ತೀವಿ ಅಲ್ವಾ. ನಮಗಿಲ್ಲದೆ ಇದ್ದರೂ ನಾವು ಸ್ವಲ್ಪ ಕಡಿಮೆ ತಿಂದ್ಕೊಂಡು ಮಕ್ಳಿಗೆ ಬಿಸಿ ಬಿಸಿ ಮಾಡ್ತೀವಿ. ಇದೆಲ್ಲ ಒಂದು ಒಳ್ಳೆ ರಿಸಲ್ಟ್ ಕೊಡಬೇಕು ಅಂದರೆ ಅವ್ರದ್ದು ಬಿಹೇವಿಯರ್ ಹೆಂಗಿದೆ, ಅವ್ರ ಕಷ್ಟಗಳೇನು, ಸುಖಗಳೇನು, ನಾವೆಷ್ಟೇ ಬ್ಯುಸಿ ಇದ್ದರೂ ಕೂಡ
ಅವ್ರಿಗೋಸ್ಕರ ಅಂತ ಒಂದು ಟೈಮ್ ಎತ್ತಿಡಲೇಬೇಕು. ಅವ್ರ ಸ್ಟಡೀಸ್ ಎಸ್ಪೆಷಲಿ ಈಗಂತೂ ಎಂಥ ಕಾಂಪಿಟೇಷನು. ಮೊನ್ನೆ ನೀಟ್ ರಿಸಲ್ಟ್ ನೋಡಿ, ಈ 67 ಜನ 720ಗೆ 720 ತೆಗ್ದಿದ್ದಾರೆ. ಅಂದರೆ ಕಾಂಪಿಟೇಷನ್ಸ್ ಆ ಥರ ಆಗ್ತಾ ಇರುತ್ತೆ. ಪಾಪ ಅವ್ರಿಗೆ ಓದು 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 ಅಂತ ಸ್ಟ್ರೆಸ್ ಆಗ್ತಾನೆ ಇರುತ್ತೆ. ಅವ್ರ ಜೊತೆ ಕೂತ್ಕೊಂಡು ಅವ್ರ ಪಾಪ ಅವ್ರ ಸ್ಟ್ರೆಸ್ನ ಕಡಿಮೆ ಮಾಡಬೇಕು. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಕೆಲವು ಸತಿ ಸೂಸೈಡ್ಗೆಲ್ಲ ಹೊರ್ಟೋಗ್ತಾರೆ ಮಕ್ಕಳು, ನೋಡಿದ್ದೀವಲ್ಲ. ಅವ್ರಿಗೆ ಸ್ಟ್ರೆಸ್ಸು ತೊಗೊಳಕ್ಕೆ ಆಗಲ್ಲ, ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಇಂಥದ್ದೆಲ್ಲ ಆಗ್ತಾರೆ. ಮಕ್ಕಳನ್ನ ಸ್ಟ್ರಾಂಗಾಗಿ ಬೆಳೆಸ್ಬೇಕು, ಫಿಸಿಕಲಿ ಮತ್ತು ಮೆಂಟಲಿ. ನಿನ್ನ ಕೈಲಾಗುತ್ತೆ, ಒಂದು ಸತಿ ಫೇಲ್ ಆದರೂ ಕೂಡ ಏನೂ ಪರವಾಗಿಲ್ಲ ಕಣೋ, ನಿನ್ನ ಕೈಯಲ್ಲಾಗುತ್ತೆ ಅಂತ ಒಂಥರ ಧೈರ್ಯ ತುಂಬಿಸ್ಬೇಕು. ಜಗತ್ತಲ್ಲಿ ಹೇಗೆ ಲೈಫ್ನ ಲೀಡ್ ಮಾಡಬೇಕು, ಹೇಗೆ ಎಂತೆಂಥ ಜನಗಳಿರ್ತಾರೆ, ನೀನೆಷ್ಟು ಹುಷಾರಾಗಿರಬೇಕು, ಒಳ್ಳೆತನದಿಂದ ಇರಬೇಕು, ಯಾವ ಟೈಮಲ್ಲಿ ಯಾವ ಸಿಚುವೇಷನಲ್ಲಿ ಯಾವ ಥರ ನಡ್ಕೋಬೇಕು, ಇದನ್ನೆಲ್ಲ ಮಕ್ಕಳಿಗೆ ಸಿಚುವೇಶನ್ ಬಂದಾಗ ಹೇಳ್ತಾ ಇರಬೇಕು. ಸಣ್ಣ ಪುಟ್ಟ ನಮ್ಮ ಹಸ್ಬೆಂಡೂ ಅಷ್ಟೇ ಇಂಥ ಪ್ರಾಕ್ಟಿಕಾಲಿಟಿನ ಈಗ ತಾಯಿ ಪ್ರೀತಿಯಿಂದ ಬೆಳೆಸಿದ್ರೆ ತಂದೆ ವ್ಯಾವಹಾರಿಕ ಜ್ಞಾನನ ಚೆನ್ನಾಗಿ ಬೆಳೆಸ್ತಾರೆ. ಹಸ್ಬೆಂಡು ಅಷ್ಟೇ ಸಣ್ಣ ಪುಟ್ಟ ಹೋಗಿ ತರಕಾರಿ ತೊಗೊಂಬ, ಹಾಲು ತೊಗೊಂಬ, ಚೇಂಜ್ ಎಷ್ಟು ಕೊಟ್ಟರು ಬೇಕು ಅಂತಲೇ ಒಂದು 100 ರೂಪಾಯಿ ಕೊಟ್ಟಿರ್ತಾರೆ. ಏಕೆಂದರೆ ಮಕ್ಳಿಗೆ ಹೋಗ್ಬಿಟ್ಟು ತರಕಾರಿ ತೊಗೊಂಬಂದು ಚೌಕಾಸಿ, ಆಮೇಲೆ ಎಂಥ ತರಕಾರಿ ತರಬೇಕು, ಚೌಕಾಸಿ ಮಾಡೋದು ಬರಬೇಕು. ಅವ್ರಿಗೆ ಈಗಲಿಂದನೇ ದೊಡ್ಡವರಾದಮೇಲೆ ಲೈಫ್ನ ಹೆಂಗೆ ಲೀಡ್ ಮಾಡೋದು ಅಂತ ಕಲಿಸ್ತಾ ಇರಬೇಕು. ಭಯ ಹುಟ್ಟಿಸ್ಬಾರ್ದು. ಅವರು ತಪ್ಪು ಮಾಡ್ತಾರೆ, ಒಂದು ಸರಿ ತಪ್ಪು ಮಾಡ್ತಾರೆ, 2 ಸರಿ ತಪ್ಪು ಮಾಡಬಾರ್ದು. ತಪ್ಪಿಂದನೇ ಕಲಿತಾರೆ ಅವರು, ಆಯಿತಾ. ಈಗ ಹಾಲು ಹೋಗಿ ತೊಗೊಂಬ ಅಂತಾರೆ, ಒಂದು 50 ರೂಪಾಯಿ ಕೊಟ್ಟಿರ್ತಾರೆ, ಅದು 22 ರೂಪಾಯಿ ಅಂದರೆ ಎಷ್ಟು ಚೇಂಜ್ ಬರಬೇಕು, ಎಲ್ಲ ಹೇಳಿ ಕಳಿಸಿರ್ತಾರೆ. ಆಗ ಅವ್ರಿಗೊಂದು ಧೈರ್ಯ ಬರ್ತಾರೆ, ಸೈಕಲ್ಲೇ ಹೋಗ್ತಾಳೆ, ತೊಗೊಂಬರ್ತಾಳೆ, ಧೈರ್ಯದಿಂದ ಲೈಫ್ನ ಲೀಡ್ ಮಾಡ್ತಾಳೆ. ಏನೇ ಬಂದರೂ ಹೌದಪ್ಪ, ಏನೋ ಒಂದು ಅಟ್ಲೀಸ್ಟ್ ಎಲ್ಲೋ ಒಂದು ಬಸ್ ಮಿಸ್ ಆಯಿತು, ಬಸ್ ಹತ್ಕೊಂಡನ ಬರೋಷ್ಟನ ಧೈರ್ಯ ಇರಬೇಕಲ್ಲ. ಸೋಷಿಯಲ್ ನಾಲೆಜ್ ಇಂಪಾರ್ಟೆಂಟು. ಅವಳೆಲ್ಲ ತುಂಬ ಚೆನ್ನಾಗಿ ಓದ್ತಾಳೆ, ಅದೂ ಇಂಪಾರ್ಟೆಂಟೇ, ಇಲ್ಲ ಅಂತಲ್ಲ. ಬಟ್ ಅದ್ರ ಜೊತೆಗೆ ನಾವು ಸಮಾಜದಲ್ಲಿ ಹೆಂಗೆ ಲೈಫ್ನ ಲೀಡ್ ಮಾಡ್ತೀವಿ ಧೈರ್ಯವಾಗಿ ಅನ್ನೋದು ಅದು ಕೂಡ ಇಂಪಾರ್ಟೆಂಟು. ಸೊ ಎಷ್ಟೇ ಆಗಲಿ, ನಾನು ಕೂಡ ನೀವು ಕೂಡ ಎಷ್ಟೇ ನಾವು ಬ್ಯುಸಿ ಇದ್ದರೂ ಕೂಡ ಮಕ್ಕಳ ಜೊತೆ ಒಳ್ಳೆ ಬಾಂಡಿಂಗ್ ಬೆಳೆಸ್ಕೊಳ್ಳೋಂಥದ್ದು, ಆಮೇಲೆ ಅವ್ರಿಗೆ ಒಳ್ಳೆ ನಾಲೆಡ್ಜು, ಒಳ್ಳೆ ಬಿಹೇವಿಯರ್ನ ಹೇಳ್ಕೊಡೋವಂಥದ್ದು, ಕಂಪ್ಲೀಟ್ ಫುಡ್ನ ಕೊಡುವಂಥದ್ದು, ಇದನ್ನೆಲ್ಲ ಯಾವುದೂ ಮರೆಯೋಕ್ಕೆ ಹೋಗಬಾರ್ದು. ಟೈಮ್ ಸ್ಪೆಂಡ್ ಮಾಡೋದು, ಕ್ವಾಲಿಟಿ ಟೈಮ್ ಸ್ಪೆಂಡು. ಅವ್ರ ಜೊತೆ ಕೂತ್ಕೊಂಡು ನಾವು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ಮೆಜಾರಿಟಿ ನಾವು ಅದೇ ತಪ್ಪು ಮಾಡೋದು. ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು. ಏನು ಅವ್ರ ಕಷ್ಟ ಏನು, ಅವ್ರದ್ದು ಯಾವುದ್ರಲ್ಲಿ ಕಷ್ಟ ಆಗ್ತಿದೆ, ಸ್ಟಡೀಸಲ್ಲಿ ಅವ್ರ ಬಿಹೇವಿಯರಲ್ಲಿ ಏನು ಕಷ್ಟ, ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಧೈರ್ಯ ತುಂಬ್ಕೊತ ಹೋದರೆ ಮುಂದೆ ಅವರು ತುಂಬಾ ನಮ್ಮನ್ನು ನೆನೆಸ್ಕೋತಾರೆ. ಅವ್ರ ಲೈಫು ಈಸಿಯಾಗಿ ಹೋಗುತ್ತೆ ಈಗಲಿಂದನೇ ನಾವು ಟ್ರೈನ್ ಮಾಡ್ಕೊಂಡು ಹೋದರೆ. ಒಂದು ಮೂಮೆಂಟಿಗೆ ಹೋಗ್ಬಿಟ್ಟು ಆಗ ನಾವು ಟ್ರೈನ್ ಮಾಡ್ತೀವಿ, ನೀನು ಅನಾಲಯಕ್ಕೂ, ನೀನು ಯಾವುದಕ್ಕೂ ಕೆಲಸ ಬರಲ್ಲ ಅಂತ ದೊಡ್ಡವರಾದ್ಮೇಲೆ ಬೈಯೋದಲ್ಲ. ಚಿಕ್ಕ ವಯಸ್ಸಿಂದನೇ ನಾವು ಟ್ರೈನ್ ಮಾಡ್ಕೊಂಡೋದ್ರೆ ಪಾಪ ಅವ್ರ ಲೈಫ್ ಎಷ್ಟು ಚೆನ್ನಾಗಿರುತ್ತೆ. ಅದು ನಮ್ಮ ಕೈಯಲ್ಲೇ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಎಷ್ಟೊಂದು ಜನಕ್ಕೆ ಪೇರೆಂಟ್ಸ್ಗೆ ಶೇರ್ ಮಾಡಿ. ನಮಗೆಲ್ಲ ಗೊತ್ತಿರುತ್ತೆ, ಬಟ್ ಗೊತ್ತಿದ್ರೂ ಕೂಡ ನಾವು ತಪ್ಪು ಮಾಡ್ತಿರ್ತೀವಿ, ಟೈಮ್ ಸ್ಪೆಂಡ್ ಮಾಡಲ್ಲ. ಅಟ್ಲೀಸ್ಟ್ ಈ ವಿಡಿಯೋ ಮೂಲಕ ಅವೇರ್ನೆಸ್ ಬರುತ್ತೆ. ನಾನು ಹೇಳ್ಕೊತಾ ಇರ್ತೀನಿ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಸೊ ಇದು ನನ್ನ ಮಗಳದು ಫಸ್ಟ್ ಸ್ಟ್ಯಾಂಡರ್ಡ್ದು ಫಸ್ಟ್ ಡೇ ಕ್ಲಾಸ್ದು ಫೋಟೋಸ್ ಹಾಕಿದ್ದೀನಿ. ಕಮೆಂಟ್ ಮಾಡಿ ಹೇಗಿದೆ ಅಂತ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಮಕ್ಕಳನ್ನ ಸೀರಿಯಸ್ಸಾಗಿ ತೊಗೊಳ್ಳಿ. ಬರೀ ದುಡ್ಡೇ ಅಲ್ಲ, ದುಡ್ಡು ಬಿಟ್ಟು ಈ ಮಕ್ಕಳು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವ್ರ ಲೈಫು ತುಂಬಾ ಇಂಪಾರ್ಟೆಂಟ್, ಅವ್ರ ಆರೋಗ್ಯ ಇಂಪಾರ್ಟೆಂಟು. ನಮಸ್ಕಾರ.